ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ ಆಧ್ಯಾತ್ಮಿಕ ಚಿಂತನೆಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಆಗಮನ ಕಾಲವು ನಮ್ಮ ಮಧ್ಯೆ ವಾಸಿಸುವ ನಮ್ಮ ಪ್ರಭು ಯೇಸು ಕ್ರಿಸ್ತನ ಜನನವನ್ನು ಸ್ವಾಗತಿಸಲು ನಮ್ಮನ್ನು ತಯಾರಿಸುತ್ತದೆ. ಇದು ಒಂದು ಪವಿತ್ರ ಕಾಲ. ಈ ಸಮಯದಲ್ಲಿ ದೇವರು ನಮ್ಮ ನಡುವೆಯೇ ವಾಸಿಸುವನು ಎಂಬ ಸತ್ಯದ ಕಡೆಗೆ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಮರುಕೇಂದ್ರೀಕರಿಸಲು ಧರ್ಮಸಭೆ ನಮ್ಮನ್ನು ಆಹ್ವಾನಿಸುತ್ತದೆ. ಪ್ರವಾದಿ ಯೆಶಾಯ, ರೋಮನರಿಗೆ ಬರೆದ ಪತ್ರ ಮತ್ತು ಮತ್ತಾಯನ ಶುಭ ಸಂದೇಶದ ವಾಚನಗಳು ದೈವ ಸಮಯ ಮತ್ತು ದೈವ ದಿನದ ಕಾಲ ಹತ್ತಿರವಾಗಿರುವುದನ್ನು ನೆನಪಿಸುತ್ತವೆ. ಅದು ಶಾಂತಿಯ ಕಾಲ, ಬೆಳಕಿನಲ್ಲಿ ಕಾಣಿಸಿಕೊಳ್ಳುವ ಕಾಲ ಮತ್ತು ಬರಲಿರುವ ಪ್ರಭು ಯೇಸುವನ್ನು ಭೇಟಿ ಮಾಡಲು ಜಾಗರೂಕರಾಗಿರುವ ಕಾಲ. ನಾವು ಆಗಮನದ ಕಾಲದ ಮೊದಲನೆಯ ಭಾನುವಾರವನ್ನು ದೈವ ಸಮಯದ ಉದಯ ಎಂಬ ವಿಷಯದ ಮೇಲೆ ಧ್ಯಾನಿಸುತ್ತಾ ಆಚರಿಸೋಣ. ಒಂದು ದೊಡ್ಡ ಕಾಡಿನ ಅಂಚಿನಲ್ಲಿದ್ದ ಒಂದು ಚಿಕ್ಕ ಹಳ್ಳಿಯಲ್ಲಿ ವಿಶೇಷವಾದ ಗಂಟೆಯ ಗೋಪುರ ಇತ್ತು. ಆ ಗಂಟೆಯನ್ನು ದೊಡ್ಡ ಅಪಾಯ ಬಂದಾಗ ಮಾತ್ರ ಹೊಡೆಯಲಾಗುತ್ತಿತ್ತು. ಕಡಲ ಚಂಡಮಾರುತಗಳು ಬೀಸಿದಾಗ, ಕಾಡಿಗೆ ಬೆಂಕಿ ತಗುಲಿದಾಗ ಅಥವಾ ಶತ್ರುಗಳು ಹತ್ತಿರ ಬಂದಾಗ. ಕಾಲಕ್ರಮೇಣ ಹಳ್ಳಿಯವರು ಜಾಗರೂಕರಾಗಿ ಗಂಟೆಯ ಅರ್ಥವನ್ನು ಮರೆತರು. ಒಂದು ರಾತ್ರಿ ಪರ್ವತಗಳ ಮೇಲೆ ಕಪ್ಪು ಮೋಡಗಳು ಕವಿದವು. ತೀವ್ರ ಗುಡುಗು ಮಿಂಚಿನಿಂದ ಕಾಡಿಗೆ ಬೆಂಕಿ ಹತ್ತಿತು. ಕಾಡಿನ ಬೆಂಕಿ ವೇಗವಾಗಿ ಹಳ್ಳಿಯ ಕಡೆಗೆ ಹರಡತೊಡಗಿತು. ಕಾವಲಿಗನು ಗಂಟೆಯ ಗೋಪುರವನ್ನು ಏರಿ ಗಂಟೆಯನ್ನು ಬಾರಿಸಿದನು. ಆದರೆ ಅನೇಕ ಹಳ್ಳಿಯವರು ಅರ್ಧ ನಿದ್ರೆಯಲ್ಲಿ ಆ ಶಬ್ದವನ್ನು ನಿರ್ಲಕ್ಷಿಸಿದರು. ಕೆಲವರು ಅದನ್ನು ತೊಂದರೆ ಎಂದುಕೊಂಡರು, ಇನ್ನು ಕೆಲವರು ಅದು ಹಳೆಯ ಅಭ್ಯಾಸವೆಂದು ಪರಿಗಣಿಸಿದರು. ಆದರೆ ಕೆಲವರು ಮಾತ್ರ ಅದರ ತುರ್ತು ಸ್ವಭಾವವನ್ನು ಅರ್ಥ ಮಾಡಿಕೊಂಡು ತಮ್ಮ ಕುಟುಂಬದವರನ್ನು ಎಬ್ಬಿಸಿ ಸಾಧ್ಯವಾದಷ್ಟು ಸಾಮಾನುಗಳನ್ನು ಕೂಡಿಸಿಕೊಂಡು ಸುರಕ್ಷಿತವಾಗಿ ನದಿ ತೀರಕ್ಕೆ ತೆರಳಿದರು. ಉದಯವಾದಾಗ ಕಾಡು ಬೆಂಕಿ ಹಳ್ಳಿಯ ಅಂಚಿಗೆ ಬಂದು ತಲುಪಿತ್ತು. ನಿದ್ರೆಯಲ್ಲಿದ್ದವರು ಎಲ್ಲವನ್ನೂ ಕಳೆದುಕೊಂಡರು. ಜಾಗೃತರಾಗಿದ್ದವರು ಮತ್ತು ಎಚ್ಚರಿಕೆಯಿಂದಿದ್ದವರು ರಕ್ಷಿಸಲ್ಪಟ್ಟರು. ಹಾಗೆಯೇ ಆಗಮನ ಕಾಲ ಎಂದರೆ ದೈವ ಸಮಯದ ಗಂಟೆಯ ನಾದ. ಅದು ನಮ್ಮನ್ನು ಜಾಗೃತಿಗೆ, ಹೊಸ ದಿಕ್ಕಿಗೆ ಮತ್ತು ದೇವರ ರಕ್ಷಣಾತ್ಮಕ ಸಾನ್ನಿಧ್ಯದ ಸಿದ್ಧತೆಗೆ ಕರೆಸುವುದು. ಹೊಸ ದಿಕ್ಕಿನ ಕಾಲ. ಪ್ರವಾದಿ ಯೆಶಾಯನ ದೃಷ್ಟಿ ಅತ್ಯಂತ ವಿಶೇಷವಾದುದು. ಆತನು ಯಾಕೋಬನ ಮನೆತನವನ್ನು ದೇವರ ಕಡೆಗೆ, ದೇವರ ಮನೆತನದ ಕಡೆಗೆ ಮತ್ತು ದೇವರ ಮಾರ್ಗಗಳ ಕಡೆಗೆ ತಮ್ಮ ಜೀವನವನ್ನು ಮರುಸಜ್ಜುಗೊಳಿಸಲು ಕರೆ ಕೊಡುತ್ತಾನೆ. ಇದು ಶಾಂತಿಯ ದೃಷ್ಟಿ. ಅಲ್ಲಿ ಕತ್ತಿಗಳು ಹೊಲವನ್ನು ಉಳುವ ಕಸುಬಾಗುತ್ತವೆ, ಭಲ್ಲೆಗಳು ಸುಗ್ಗಿ ಕೊಯ್ಲಿನ ಕುಡುಗೋಲುಗಳಾಗುತ್ತವೆ. ಅಂದರೆ ಅದು ಪರಿವರ್ತನೆಯ ತಿರುವು. ನಾಶದಿಂದ ನಿರ್ಮಾಣಕ್ಕೆ, ಗಾಯದಿಂದ ಗುಣಮಟ್ಟಕ್ಕೆ ಸಾಗುವ ಪರಿವರ್ತನೆಯ ಪಥ. ಯೆಶಾಯನು ಯುದ್ಧದ ತರಬೇತಿಯನ್ನು ಬಿಡಿಸಿ ಸರ್ವೇಶ್ವರನ ಬೆಳಕಿನಲ್ಲಿ ನಡೆಯುವ ತರಬೇತಿಯನ್ನು ಹೊಸ ಸಂಸ್ಕೃತಿಯಾಗಿದೆ ಎಂದು ಘೋಷಿಸುತ್ತಾನೆ. ಸಂಘರ್ಷ, ಹಿಂಸಾಚಾರ ಮತ್ತು ಅಹಂಕಾರದಿಂದ ಆಕರ್ಷಿತವಾಗಿರುವ ಇಂದಿನ ಜಗತ್ತಿನಲ್ಲಿ ಈ ಪ್ರಬೋಧನಾತ್ಮಕ ಆಹ್ವಾನ ಅತ್ಯಂತ ಪ್ರಸ್ತುತವಾಗಿದೆ. ಅದು ನೀತಿಯ, ಶಾಂತಿಯ, ಕರುಣೆಯ ಮತ್ತು ಸತ್ಯದ ಬೀಜಗಳನ್ನು ಬಿತ್ತುವಂತೆ ಕರೆ ನೀಡುತ್ತದೆ. ಆಗಮನ ಕಾಲ ನಮ್ಮನ್ನು ಬೆಳಕಿನ ದಾರಿಗೆ, ಅಂದರೆ ಅಸ್ತವ್ಯಸ್ತತೆಯಿಂದ ದೂರವಾಗಿ ದೇವರ ಹೃದಯದತ್ತ ಕರೆದೊಯ್ಯುವ ದಾರಿಯಾಗಿದೆ. ಎಚ್ಚರವಾಗುವ ಕಾಲ. ಸಂತ ಪೌಲನು ತುರ್ತು ಪಾಲನಾ ಸೇವಾ ಮನೋಭಾವದೊಂದಿಗೆ ನಮ್ಮ ರಕ್ಷಣೆಯ ಸಮಯ ಈಗ ಮೊದಲಿಗಿಂತಲೂ ಹತ್ತಿರವಾಗಿದೆ ಎಂದು ನೆನಪಿಸುತ್ತಾನೆ. ಕ್ರಿಸ್ತನ ಬರುವಿಕೆಯ ಹತ್ತಿರಿಕೆ ಪ್ರಭಾತವು ಕತ್ತಲವನ್ನು ಕಳೆದುಳಿಸಿ ಬೆಳಕು ತೋರಿಸುವಂತೆ ಕ್ಷಣದಂತಿದೆ. ಆತನು ನಮ್ಮನ್ನು ಕತ್ತಲೆಯಲ್ಲಿ ಮರೆಮಾಡಿಕೊಳ್ಳದೆ ಬೆಳಕಿನಲ್ಲಿ ಕಾಣಿಸಿಕೊಳ್ಳುವಂತೆ ಆಹ್ವಾನಿಸುತ್ತಾನೆ. ರೋಮನರಿಗೆ ಮತ್ತು ಥೆಸಲೋನಿಯವರಿಗೆ ಬರೆದ ಮೊದಲ ಪತ್ರದಲ್ಲಿ ಪೌಲನು ಹೇಳುವಂತೆ, ನಾವು ಬೆಳಕಿನ ಮಕ್ಕಳು, ಹಗಲಿನ ಮಕ್ಕಳು. ಅವರು ಅಶುದ್ಧತೆಯ ಚಟುವಟಿಕೆಗಳನ್ನು ಮತ್ತು ಆತ್ಮೀಯ ದೃಷ್ಟಿಯನ್ನು ಮೋಸಗೊಳಿಸುವ ಅಭ್ಯಾಸಗಳನ್ನು ತ್ಯಜಿಸುವವರಾಗಿರಬೇಕು. ಅಂದರೆ ಪ್ರಭುವಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳುವುದು, ಆತನ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಅದು ಕ್ರಿಸ್ತನ ಶುದ್ಧತೆ, ಕರುಣೆ, ಆತ್ಮ ಸಂಯಮ ಮತ್ತು ಸತ್ಯತೆ. ಆಗಮನ ಕಾಲ ಎಂದರೆ ನಮ್ಮ ಆತ್ಮವನ್ನು, ಸ್ವಭಾವವನ್ನು ನಿದ್ರಾ ಮನೋಭಾವದಿಂದ ಎಚ್ಚರಿಸುವ ದೈವ ಸಮಯದ ಉದಯ. ಜಾಗೃತರಾಗಿರುವ ಕಾಲ. ಮತ್ತಾಯನ ಶುಭ ಸಂದೇಶದಲ್ಲಿ ಆಲಿಸುವಂತೆ ಯೇಸು ತನ್ನ ಶಿಷ್ಯರಿಗೆ ನೋಹನ ಕಾಲವನ್ನು ನೆನಪಿಸುತ್ತಾನೆ. ಅನೇಕರು ಗಾಬರಿಯಿಲ್ಲದೆ ವಿರಳವಾಗಿ ಬದುಕುತ್ತಿದ್ದರು.
ಜಲಪ್ರಳಯ ಬಂದು ಅವರನ್ನು ಕೊಚ್ಚಿಕೊಂಡು ಹೋಗುವವರೆಗೆ ಅಪಾಯ ಅರಿತಿರಲಿಲ್ಲ. ನೋಹ ಮಾತ್ರ ಜಾಗೃತನಾಗಿದ್ದು ನಾವೆಯೊಳಗೆ ಪ್ರವೇಶಿಸಿ ರಕ್ಷಿಸಲ್ಪಟ್ಟನು. ಈ ದಿನ ಶುಭ ಸಂದೇಶದಲ್ಲಿ ಎರಡು ಚಿತ್ರಣಗಳಿವೆ. ಅಪ್ರತ್ಯಕ್ಷವಾಗಿ ಬರುವ ಯಜಮಾನನನ್ನು ಸ್ವಾಗತಿಸುವುದು ಮತ್ತು ನಮ್ಮ ಶಾಂತಿ, ಶುದ್ಧತೆ, ಗುರಿಯನ್ನು ಕದ್ದುಕೊಳ್ಳುವ ದರೋಡೆಗಾರನ ವಿರುದ್ಧ ಜಾಗ್ರತೆಯಿಂದ ಇರುವುದು. ಯೇಸುವಿನ ಸಾಮ್ರಾಜ್ಯದ ನಾವೆಯಲ್ಲಿ ಪ್ರವೇಶಿಸಲು ನಾವು ಜಾಗೃತವಾದ ಮನಸ್ಸು ಬೆಳೆಸಬೇಕು. ಪ್ರಲೋಭನೆಗಳು, ಸುಳ್ಳು ಬದ್ಧತೆಗಳು, ಅಹಂಕಾರ ಮತ್ತು ಅನೈತಿಕ ಧೋರಣೆಗಳ ವಿರುದ್ಧ ಎಚ್ಚರವಾಗಿರಬೇಕು. ಆಗಮನ ಕಾಲವು ನಮ್ಮನ್ನು ಭಯಭೀತಿಯಿಂದ ಸಿದ್ಧತಾ ಮನೋಸ್ಥಿತಿಗೆ, ಪಾಪವೆಂಬ ನಿದ್ರಾ ಮತ್ತುನಿಂದ ಜಾಗೃತಿಗೆ, ನಿರಾಶೆಯಿಂದ ಭರವಸೆಯ ಕಾಯುವಿಕೆಗೆ ಕರೆದೊಯ್ಯುವ ಕಾಲವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಆಗಮನ ಕಾಲ ಪ್ರಾರಂಭವಾಗುತ್ತಿದ್ದಂತೆ ಪ್ರವಾದಿ ಯೆಶಾಯನು ನಮಗೆ ಶಾಂತಿಯ ಹೊಸ ದಿಕ್ಕನ್ನು ತೋರಿಸುತ್ತಾನೆ. ಸಂತ ಪೌಲನು ಯೇಸುವಿನ ಬರುವಿಕೆಯ ಹತ್ತರಿಕೆಯನ್ನು ಸ್ಮರಿಸುತ್ತಾನೆ. ಮತ್ತಾಯನ ಶುಭ ಸಂದೇಶವು ಜಾಗೃತರಾಗಿ ಯಜಮಾನನನ್ನು ಸಿದ್ಧತೆಯಿಂದ ಸ್ವಾಗತಿಸಲು ಹೇಳುತ್ತದೆ. ಆಗಮನ ಕಾಲ ನಮ್ಮನ್ನು ಪ್ರಭುವಿನ ಬೆಳಕಿನಲ್ಲಿ ಬದುಕಲು, ಕ್ರಿಸ್ತನ ಕವಚವನ್ನು ಧರಿಸಲು ಮತ್ತು ಪ್ರಭುವಿನ ದಿನಕ್ಕೆ ಸಿದ್ಧರಾಗಿರಲು ಆಹ್ವಾನಿಸುತ್ತದೆ. ದೇವರ ಗಂಟೆಯು ನಮ್ಮ ಹೃದಯದಲ್ಲಿ ಮೊಳಗುವಾಗ ನಾವು ಎಚ್ಚರಗೊಂಡು ಆತನ ಬೆಳಕಿನಲ್ಲಿ ನಡೆಯುತ್ತಾ ಬರುವ ರಕ್ಷಕರನ್ನು ಆನಂದದಿಂದ ಸ್ವಾಗತಿಸೋಣ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.